ಏನು ಈ ಥರ ಮಾಡಿದ್ರೆ ನಾವು ಎಲ್ಲಿ ಹೋಗಿ ಬದುಕೋದು, ಎಲ್ಲಿ ಇದು ಮಾಡೋದು, ಎಲ್ಲಿ ಹೋಗಿ? ಬಡವ್ರನ್ನ ಸಾನ ತೊಂದರೆ ಕೊಡ್ತಾ ಇದ್ದಾರೆ. ಡೈಲಿ ಇದು ಬಿಟ್ಟರೆ ಬದುಕಿಲ್ಲ ನಮಗೆ. ಬೆಳಗ್ಗೆ ಮಲ್ಕೊಂಡು ಎದ್ದು ಬಂದರೆ ಮಾರ್ಕೆಟ್ಗೆ ಏನಾಗುತ್ತೋ ಏನು ಮಾಡ್ತಾರೋ ಅಂತ ಅದೇ ಚೇಂಜ್ ಆಗಿಬಿಟ್ಟಿದೆ. ಏನು ಒಂದು ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಪಟ್ಟಂತ ಅವ್ರ ಪಾಟಿಗೆ ಅವರು ಇದು ಮಾಡ್ಕೊಂಡು ಅವ್ರು ಎತ್ತಿದ್ರೆ ನಾವು ಎಲ್ಲಿ ಹೋಗಿ ಬದುಕೊಂಡು ಎಲ್ಲಿ ಸಾಯೋದು? ಸೈಡಲ್ಲಿ ಕುತ್ಕೊಂಡು ನಮಗೂ ವ್ಯಾಪಾರ ಮಾಡಕ್ಕೆ ಬಿಟ್ಟರೆ ನಮ್ಗೆ ಸಾಕು. ನಾವು ಮಕ್ಕಳು ಮರಿನೇ ಹಂಗೆ ಸಾಕೊಂಡು ನಾವು ಹೋಯ್ತೀವಿ. 2 ದಿವಸ ತೊಗೊಂಡು ಬಂದು, 1 ದಿವಸ ತೊಗೊಂಡು ಬಂದು 2 ದಿವಸ 3 ದಿವಸ ಮಾಡೋ ಪರಿಸ್ಥಿತಿ ಆಗೋಯ್ತು ಇವಾಗ. ಡೈಲಿ ಪೊಲೀಸ್ ಅವ್ರು ಹೊಡಿಯೋದು, ಕಾರ್ಪೊರೇಷನ್ ಅವ್ರು ಕಾಟ ಕೊಡೋದು, ತುಂಬ ಗಲಾಟೆ ಮಾಡ್ತಾರೆ ಸರ್. ಅದಕ್ಕೆ ಏನಾದರೂ ದಯವಿಟ್ಟು ಗೌರ್ಮೆಂಟ್ ಅವರು ನಮಗೆ ಏನಾದರೂ ಮಾಡಬೇಕು ಸರ್. ನಾವು ಇಲ್ಲಿ ಬಂದು ನಮ್ಮ ತಾಯಿ ವ್ಯಾಪಾರ ಮಾಡಿರೋದು. ವ್ಯಾಪಾರ ನಮ್ಗೆ ಬಂದು ಈ ವ್ಯಾಪಾರ ನಮ್ಗೆ ಕಳ್ಸಿಕೊಟ್ಟಿರೋದು. ನಮ್ಗೆ ಬೇರೆ ವ್ಯಾಪಾರ ಮಾಡೋಕ್ಕೆ ಗೊತ್ತಿಲ್ಲ. ಈ ವ್ಯಾಪಾರನೇ ನಮ್ಗೆ ಗೊತ್ತಾಗೋದು. ನಮಗೆ ಈ ವ್ಯಾಪಾರ ಬಿಟ್ಬಿಟ್ರೆ ನಾವು ಬೇರೆ ವ್ಯಾಪಾರ ಹೆಂಗೆ ಮಾಡೋಕ್ಕಾಗತ್ತೆ? ಮಕ್ಕಳನ್ನ ಸಾಕ್ಬೇಕು. 3 ಮಕ್ಕಳು ಇದ್ದಾರೆ ನನಗೆ. ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ನನ್ನ ಕಾಲು ಬರಲ್ಲ. ಈ ಹೂವು ವ್ಯಾಪಾರ ಮಾಡಿ ನಾನು ಜೀವನ ನಡೆಸ್ತಾ ಇದ್ದೀನಿ. ನನ್ನ ಮಕ್ಕಳನ್ನ ಸಾಕ್ತಾ ಇದ್ದೀನಿ. ನಾನು ಹೋಗಿ ಕಾಂಕ್ರೀಟ್ ಕೆಲಸಕ್ಕೆ, ಗಾರೆ ಕೆಲಸಕ್ಕೆ ನನಗೆ ಹೇಳಿ ಕೆಲಸ ಮಾಡೋಕ್ಕೆ ಆಗಲ್ಲ. ಈ ಹೂವು ವ್ಯಾಪಾರ ಏನೋ ಒಂದು ವ್ಯಾಪಾರ ಮಾಡಿಕೊಂಡು ನಮ್ಮ ಸಂಸಾರ ಮಾಡ್ತಾ ಇದ್ವಿ. ಇದೇ ತೊಂದರೆ ಕೊಟ್ಟರೆ ನಾವು ಏನು ಮಾಡೋದು ನಮಗೆ ಗೊತ್ತಾಯ್ತಿಲ್ಲ. ಅದೇ ಚಿಂತೆ ಜಾಸ್ತಿ ಆಗ್ಬಿಟ್ಟಿದೆ, ಅದೇ ಟೆನ್ಷನ್ ಆಗ್ಬಿಟ್ಟಿದೆ. ಬೆಳಗ್ಗೆ ಮಲ್ಕೊಂಡು ಎದ್ದು ಬಂದರೆ ಮಾರ್ಕೆಟ್ಗೆ ಏನಾಗುತ್ತೋ ಏನು ಮಾಡ್ತಾರೋ ಅಂತ ಅದೇ ಚೇಂಜ್ ಆಗಿಬಿಟ್ಟಿದೆ. ತುಂಬ ಬೇಜಾರಾಗ್ತಾ ಇದೆ. ಮಕ್ಕಳು 3 ಮಕ್ಕಳಿದ್ದಾರೆ, ಹೆಂಗೆ ಸಾಕೋದು ನನಗೆ ಗೊತ್ತಾಗ್ತಾ ಇಲ್ಲ. ಗಂಡನೂ ಕುಡ್ಕಾಮ ಇದು. ಅವರು ಏನು ನಮ್ಗೆ ದುಡಿದ್ರೆ ಹಾಕಲ್ಲ. ಅವ್ರು ದುಡ್ದು ಹಾಕಿದ್ರೆ ನಮ್ಮ ಮಾರ್ಕೆಟ್ಗೆ ಬರಲ್ಲ. ಅವ್ರು ಸರಿಯಿಲ್ಲ ಅಂದರೆ ನಮ್ಮ ಮಾರ್ಕೆಟ್ ಬಂದು ದುಡಿತಾ ಇದ್ದೀವಿ. ನಮ್ಮ ಹೊಟ್ಟೆಲಿ ಹಿಂಗೆ ಮಾಡಿದ್ರೆ ನಾವು ಏನು ಮಾಡೋದು ನಮಗೆ ಗೊತ್ತಾಯ್ತಲ್ಲ. ನಾನು ಮಾರ್ಕೆಟ್ಗೆ 15 ವಯಸ್ಸಿಂದ ಬರ್ತಾ ಇದ್ದೀನಿ. 15 ವಯಸ್ಸಿಂದ ಬರ್ತಾ ಇದ್ದೀನಿ. ನನಗೆ ಇಲ್ಲ, ಇವಾಗನೇ ಫಸ್ಟ್ ಟೈಮ್. ಇಷ್ಟು ವರ್ಷ ಬರ್ತಾ ಇದ್ವಿ, ವ್ಯಾಪಾರ ಮಾಡ್ತಾ ಇದ್ವಿ. ಮಾರ್ಕೆಟಲ್ಲಿ ಇಷ್ಟ ತೊಂದರೆ ಯಾರು ಕೊಟ್ಟಿಲ್ಲ. ಇವರೇ ಮಾಡ್ತಾ ಇವಾಗಲೇ ಮಾಡ್ತಾ ಇರೋದು. ಈ ತೊಂದರೆಗಳು ಇವಾಗ ಮಾಡ್ತಾ, ಯಾಕಂತ ಗೊತ್ತಿಲ್ಲ. ಬೇರೆ ಕಡೆ ಹೋಗಂದ್ರೂ ಎಲ್ಲಿ ಹೋಗೋದು ನಮ್ಗೆ ಗೊತ್ತಿಲ್ಲ. ತುಂಬ ಕಷ್ಟ ಆಯ್ತಾ ಇದೆ. ನಮ್ಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ನಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮನ್ನ ಇದು ಸ್ವಲ್ಪ ಅವರು ಗಮನ ಯಾಕೆ ಸ್ವಲ್ಪ ಇಟ್ಕೋಬೇಕು. ತೊಂದರೆ ಕೊಡ್ತಾರೆ ಅಂದರೆ ನಮ್ಗೆ ಸೈಡಲ್ಲಿ ಕುತ್ಕೊಂಡು ನಮಗೂ ವ್ಯಾಪಾರ ಮಾಡಕ್ಕೆ ಬಿಟ್ಟರೆ ನಮ್ಗೆ ಸಾಕು. ನಾವು ಮಕ್ಕಳು ಮರಿನೇ ಹಂಗೆ ಸಾಕೊಂಡು ನಾವು ಹೋಯ್ತೀವಿ. ಅದೇ ನಾವು ಹೇಳ್ತಾ ಇದ್ದೀವಿ. ನಾವು ಏನು ಬೇಡ ಅಂತ ಹೇಳಲ್ಲ. ಫುಟ್ಪಾತ್ ಮೇಲೆ ಕುತ್ಕೊಂಡು ಸೈಡಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಯ್ತೀವಿ. ಅವರು ಬೇಡ ಅಂತ ನಾವು ಏನು ಹೇಳಲ್ಲಪ್ಪ. ನಮ್ಗೆ ವ್ಯಾಪಾರ ಮಾಡೋಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡಿ, ಅಷ್ಟೇ ಸಾಕು. ಬೇರೆ ಏನು ಬೇಡ. ಏನು ಈ ಥರ ಮಾಡಿದ್ರೆ ನಾವು ಎಲ್ಲಿ ಹೋಗಿ ಬದುಕೋದು, ಎಲ್ಲಿ ಇದು ಮಾಡೋದು, ಎಲ್ಲಿ ಹೋಗಿ? ನಾವು 15-20 ವರ್ಷದಿಂದ ಈ ಫುಟ್ಪಾಟೇ ನಂಬ್ಕೊಂಡು ವ್ಯಾಪಾರ ಜೀವನ ಮಾಡ್ತಾ ಇದ್ದೀವಿ. ದಿಢೀರಂತ ಸರ್ಕಾರ ಬಂದು ಈ ಥರ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ? ಏನನ್ನ ನಮ್ಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟು ಅದು ಕ್ಲಿಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗೋರ್ಮೆಂಟಿಗೆ. ಏನು ಒಂದು ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಪಟ್ಟಂತ ಅವ್ರ ಪಾಟಿಗೆ ಅವರು ಇದು ಮಾಡ್ಕೊಂಡು ಅವ್ರು ಎತ್ತಿದ್ರೆ ನಾವು ಎಲ್ಲಿ ಹೋಗಿ ಬದುಕೊಂಡು ಎಲ್ಲಿ ಸಾಯೋದು? ನಮ್ಗೆ ಏನು ಇನ್ನೂ ತನಕ ಏನು ಒಂದು ಅಟ್ನಾಟ್ಮೆಂಟ್ ಏನು ಕೊಟ್ಟಿಲ್ಲ. ಅವರು ಏನು ಕೊಡ್ದೇನೆ ಅವ್ರ ಪಾಟಿಗೆ ಅವ್ರು ಖಾಲಿ ಮಾಡೋಂಥ ಇದ್ದಾರೆ. ಬಂದು ಕಾರ್ಪೊರೇಷನ್ ಅವರು ದಿಢೀರಂತ ಮಾಡ್ತಾ ಇದ್ದಾರೆ. ನಾವು ಏನು ಮಾಡೋದು, ಹೆಂಗೆ ಬದುಕೋದು? ನಾವು ಗೊತ್ತಿರಲ್ಲ. ನಮ್ಗೇನು ಗೊತ್ತಿರುತ್ತೆ ನೋಡಿ? ತಗೊಂಡು ಬಂದು ಹಾಕೋ ಐಟಮ್ಗೆಲ್ಲ ಹಿಂಗೆ ಇದೆ. ಬೆಳಗ್ಗೆ ಬಂದು ಓಡಿಸ್ತಾರೆ, ತಿರ್ಗಾ ಬಿಡ್ತಾರೆ. ಅದು ಏನಾನ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ತಾನೇ ನಮಗೆ ಚೆನ್ನಾಗಿರೋದು. ನಮ್ಮ ಜೀವನ ಇರೋದೇ ಅದೇ ನೋಡಿ. 2 ದಿವಸ ತೊಗೊಂಡು ಬಂದು, 1 ದಿವಸ ತೊಗೊಂಡು ಬಂದು 2 ದಿವಸ 3 ದಿವಸ ಮಾಡೋ ಪರಿಸ್ಥಿತಿ ಆಗೋಯ್ತು ಇವಾಗ ಈ ಬೆಂಗಳೂರು ಸಿಟಿಯಲ್ಲಿ. ನಮಗೆ ಖರ್ಚುಗಳು ಜಾಸ್ತಿ, ಬೇಜಾನ್ ಖರ್ಚುಗಳು ಇಲ್ಲಿ. ಅದು ಇದು ಅಂತ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಏನು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಜೀವನ ಹೆಂಗೆ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ಆ ಥರ ಆಗೋಗಿದೆ ಪರಿಸ್ಥಿತಿ. ಇಂಡಿಯಾಕಾಲೂರು ಮೈಸೂರು ಮಹಾರಾಜನ ಮಾರ್ಕೆಟ್ ಒಳಗೆ ಮಾತಾಡ್ತಾ ಇದ್ದೀನಿ. ಬಡವ್ರನ್ನ ಸಾನ ತೊಂದರೆ ಕೊಡ್ತಾ ಇದ್ದಾರೆ. ಡೈಲಿ ಇದು ಬಿಟ್ಟರೆ ಬದುಕಿಲ್ಲ ನಮಗೆ. ಈ ಬದುಕನ್ನ ನಮ್ಮನ್ನ CMಗಳು, MP, MLAಗಳು, ಕೌನ್ಸಿಲರ್ಗಳು ಎಲ್ಲರೂ ನಮ್ಮನ್ನ ಕಂಪ್ಲೇಂಟ್ ಕೊಡಿ ನಮ್ಮನ್ನ ಎತ್ತು ಅಂತಾರೆ. ಇದು ಬಿಟ್ಟರೆ ನಮಗೆ ಜೀವನನೇ ಇಲ್ಲ. ಈ ಕಾನೂನು ಏನು ಕಾನೂನು ಇದೆ ಗೊತ್ತಿಲ್ಲ. ನಾವು ಇಂಡಿಯಾ ಒಳಗೆ ಹುಟ್ಟಿ ಬೆಳೆದು ಬೆಂದೇಕಾಲೂರೊಳಗೆ ಇದ್ದೀವಿ. ನಮಗೆ ಊಟ ಕೊಡೋರು ಯಾರೂ ಇಲ್ಲ. ನಮ್ಮ ಕೆಲಸ ಇಲ್ಲ, ಓದಿಲ್ಲ, ನಮಗೆ ಏನೂ ಇಲ್ಲ. ಈ ಪ್ರಪಂಚದೊಳಗೆ ನಮಗೆ ಏನೂ ಗೊತ್ತಿಲ್ಲ. ನಾವು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ ಬೆಂದೇಕಾಲೂರಲ್ಲಿ. ನಮಗೆ ಕೆಲಸನೇ ಇಲ್ಲ. ನಮ್ಮ ಗಾಡಿ ತಳ್ಕೊಂಡು ಹೋದರೆ ಕೇಸ್ ಹಾಕ್ತಾರೆ, ಹೊಡಿತಾರೆ, ನಮ್ಮನ್ನ ಓಡಿಸ್ತಾರೆ. 10,000 ಕಂಪ್ಲೇಂಟ್ ಕೊಡ್ತಾರೆ. ಜನಗಳನ್ನ ತೊಂದರೆ ಕೊಡ್ತಾರೆ ಸರ್. ಎಲ್ಲ ಡೈಲಿ ಊಟಕ್ಕೆ ಆವತ್ತು ದುಡ್ದು ತಿನ್ನೋರು. ಇವ್ರನ್ನ ಓಡಿಸ್ತಾರೆ. ಇವ್ರು ಎಲ್ಲಿ ಹೋಗೋದು? ಇವ್ರಿಗೆ ಗತಿ ಇಲ್ಲ ಸರ್. ಈ ಮಾರ್ಕೆಟ್ ಬಿಟ್ಟರೆ ಓದಿಲ್ಲ. ಬಡವ್ರ ಮಕ್ಕಳಿಗೆ ನಾವು 60 ವರ್ಷದಿಂದ ಈ ಮಾರ್ಕೆಟ್ ಒಳಗೆ ಇದ್ದೀವಿ ಸರ್. ನಮಗೆ ಅಂಗಡಿ ಇಲ್ಲ, ಸ್ವಂತ ಮನೆ ಇಲ್ಲ, ಬಾಡಿಗೆ ಒಳಗೆ ಇದ್ದೀವಿ. ನಾವು ಡೈಲಿ ಕೂಲಿ ಮಾಡಿದ್ರೇ ನಮಗೆ ಕೂಲಿ. ಡೈಲಿ ಪೊಲೀಸ್ ಅವ್ರು ಹೊಡಿಯೋದು, ಕಾರ್ಪೊರೇಷನ್ ಅವ್ರು ಕಾಟ ಕೊಡೋದು, ತುಂಬ ಗಲಾಟೆ ಮಾಡ್ತಾರೆ ಸರ್. ಅದಕ್ಕೆ ಏನಾದರೂ ದಯವಿಟ್ಟು ಗೌರ್ಮೆಂಟ್ ಅವರು ನಮಗೆ ಏನಾದರೂ ಮಾಡಬೇಕು. ಪಬ್ಲಿಕ್ ನಮ್ಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ದಯವಿಟ್ಟು ಕೇಳ್ಕೊಳ್ತೀನಿ.